ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ಕೂಡ ಒಂದು ಚರ್ಚೆ ನಡೆದಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ಚರ್ಚೆ ಇದು ಮಾಧ್ಯಮಕ್ಕೆ ಮಾತ್ರ ಸೀಮಿತ ಆಗೈತಿ. ಇದು ಯಾವ ಜನನೂ ಆಲೋಚನೆ ಮಾಡ್ತಾ ಇಲ್ಲ, ಯಾವ ರಾಜಕೀಯ ಪಕ್ಷನೂ ಕೇಳ್ತಾ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಚರ್ಚೆನೇ ಇಲ್ಲ. ಇದು ಮಾಧ್ಯಮದವ್ರಿಗೆ ಮಾತ್ರ ಚರ್ಚೆ ಆಗೈತಿ. ಯಾವ ಮಾಧ್ಯಮ ಇದು ಒತ್ತಿ ತೋರಿಸ್ತಾರಲ್ಲ ಅವ್ರನ್ನೇ ಪ್ರಶ್ನೆ ಮಾಡಿಬಿಟ್ರಿ. ಈಗ ಬದಲಾವಣೆ ಆಗಲ್ಲ ಅಂತೀರಿ ಸರ್? ನಮ್ಮ ಹೈಕಮಾಂಡ್ ಅಂತ ನಮಗೇನು ಅದನ್ನು ಹೇಳಿಲ್ಲ. ಬದಲಾವಣೆ ಮಾಡ್ತೀವಿ ಅಂತಲೂ ಹೇಳಿಲ್ಲ, ಮಾಡೋ ವಿಚಾರ ಐತಂತನೂ ಹೇಳಿಲ್ಲ. ಏನೂ ಅದ್ರ ಬಗ್ಗೆ ಚರ್ಚೆನೇ ಆಗಿಲ್ಲ. ಅದ್ರ ಬಗ್ಗೆ ನಾನು ಏನು ಮಾತಾಡಬೇಕು? ಅಲ್ಲ, 5 ವರ್ಷ ಇರ್ತಾರಂತೀರಿ ಸರ್ ಸಿದ್ದರಾಮಯ್ಯನವರು? ಬದಲಾವಣೆ ಆಗಲ್ಲ ಅಂದಮೇಲೆ ಅದರ ಅರ್ಥ ಏನು? 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ನಂದೊಂದು ಮನವಿ, ಇದನ್ನು ಮುಖ್ಯಮಂತ್ರಿಗಳ ಚರ್ಚೆ ಬಗ್ಗೆ ಪಕ್ಷ ಆಗಲಿ, ನಮ್ಮ KPCC ಅಧ್ಯಕ್ಷರಾಗಲಿ, ನಮ್ಮ ಹೈಕಮಾಂಡ್ ಆಗಲಿ ಅವ್ರು ಹೇಳದೆ ಹೊರ್ತು ಇದು ಮಾಧ್ಯಮದಲ್ಲಿ ಚರ್ಚೆ ಮಾಡಿದ್ರಾಗ ಅರ್ಥ ಇರಲ್ಲ. ಈಗ ಭಾಳಷ್ಟು ಸಮಸ್ಯೆಗಳದಾವೆ. ಮಾಧ್ಯಮಗಳಲ್ಲಿ ವಿನಂತಿ ಮಾಡ್ತೀವಿ, ಏನು ಗೊತ್ತಾ, ಈಗ ನೀವು ಮುಖ್ಯಮಂತ್ರಿಗಳ ಚರ್ಚೆ ಮಾಡೋದು ಬಿಟ್ಟು ರಾಮ್ಜಿ ದಿನ ಗೈಡ್ಲೈನ್ಸ್ ಫಾರ್ಮ್ ಆಗಿಲ್ಲ, ಏನು ಮಾಡಬೇಕಂತ ಬಂದಿಲ್ಲ. ಅದ್ರ ಬಗ್ಗೆ ಮಾಧ್ಯಮ ಯಾಕೆ ಚರ್ಚೆ ಮಾಡಲ್ಲ? ಈಗ ಬೇಸಿಗೆಯಲ್ಲಿ ಜನ ಖಾಲಿ ಅದಾರ, ಉದ್ಯೋಗ ಇಲ್ಲ. ನರೇಗಾ ಯೋಜನೆಗೆ ಈಗಾಗಲೇ ಜನ ಕೆಲಸ ಮಾಡೋಕ್ಕೆ ಹೋಗ್ತಾಯಿತ್ತು. ಇದನ್ನ ಯಾಕೆ ಮಾಧ್ಯಮ ಚರ್ಚೆ ಮಾಡಲ್ಲ? ಈಗ ಗ್ಯಾಸಿನ ಸಮಸ್ಯೆನೂ ಇನ್ನೂ ಜೋರಾಗತ್ತಂತ. ಗ್ಯಾಸಿನ ಸಮಸ್ಯೆನೂ ಭಾಳಷ್ಟು ಮುನಿಯಪ್ಪನವರೇ ಹೇಳಿರ್ತಕ್ಕಂಥದ್ದು ಸರ್. ಗ್ಯಾಸಿನ ಸಮಸ್ಯೆ ಜೋರಾಗುತ್ತಾ, ಪೆಟ್ರೋಲ್ ಬೆಲೆ ಏರಿಕೆ ಆಗುತ್ತಾ, ಗ್ಯಾಸ್ ಏರಿಕೆ ಆದ ತಕ್ಷಣ ದಿನನಿತ್ಯ ಬಳಸ್ತಕ್ಕಂಥ ಪದಾರ್ಥಗಳ ಬೆಲೆ ಏರಿಕೆ ಆಗುತ್ತಾ, ಇದ್ರ ಬಗ್ಗೆ ಮಾಧ್ಯಮಗಳು ಚರ್ಚೆ ಮಾಡಲಿ. ಸರ್ಕಾರ ಕಣ್ಣು ತೆರೆಸಂತ ಕೆಲಸ ಮಾಡಲಿ. ತರಾತುರಿ ಒಳಗೆ ಮಹಿಳಾ ಬಿಲ್ಲನ್ನು ಪಾಸ್ ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು. ಈಗ ಅದರಲ್ಲಿ ಮಹಿಳಾ ಬಿಲ್ ಈಗಾಗಲೇ ಮಾಡ್ತೀವಿ ಅಂತ 29ಕ್ಕೆ ಜಾರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ರು. ಈಗ ಬರುತ್ತೆ, ಅದು ಬಂದು ಹೊತ್ತಿನಾಗ ಏನೇನು ಮಾಡ್ತಾ ಇದ್ದಾರೆ, ಯಾವ ರೀತಿ ತಿದ್ದುಪಡಿ ಮಾಡ್ತಾರೆ ಅಂತ ನೋಡ್ಕೊಂಡ್ಬಿಟ್ಟು ಮಾತಾಡ್ತೀನಿ. ಸರ್, ಇನ್ನೊಂದು ಕಡೆ ಈಗ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ಕೂಡ ಒಂದು ಚರ್ಚೆ ನಡೆದಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ಚರ್ಚೆ ಇದು ಮಾಧ್ಯಮಕ್ಕೆ ಮಾತ್ರ ಸೀಮಿತ ಆಗೈತಿ. ಇದು ಯಾವ ಜನನೂ ಆಲೋಚನೆ ಮಾಡ್ತಾ ಇಲ್ಲ, ಯಾವ ರಾಜಕೀಯ ಪಕ್ಷನೂ ಕೇಳ್ತಾ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಚರ್ಚೆನೇ ಇಲ್ಲ. ಇದು ಮಾಧ್ಯಮದವ್ರಿಗೆ ಮಾತ್ರ ಚರ್ಚೆ ಆಗೈತಿ. ಯಾವ ಮಾಧ್ಯಮ ಇದು ಒತ್ತಿ ತೋರಿಸ್ತಾರಲ್ಲ ಅವ್ರನ್ನೇ ಪ್ರಶ್ನೆ ಮಾಡಿಬಿಟ್ರಿ. ಈಗ ಬದಲಾವಣೆ ಆಗಲ್ಲ ಅಂತೀರಿ ಸರ್? ನಮ್ಮ ಹೈಕಮಾಂಡ್ ಅಂತ ನಮಗೇನು ಅದನ್ನು ಹೇಳಿಲ್ಲ. ಬದಲಾವಣೆ ಮಾಡ್ತೀವಿ ಅಂತಲೂ ಹೇಳಿಲ್ಲ, ಮಾಡೋ ವಿಚಾರ ಐತಂತನೂ ಹೇಳಿಲ್ಲ. ಏನೂ ಅದ್ರ ಬಗ್ಗೆ ಚರ್ಚೆನೇ ಆಗಿಲ್ಲ. ಅದ್ರ ಬಗ್ಗೆ ನಾನು ಏನು ಮಾತಾಡಬೇಕು? ಅಲ್ಲ, 5 ವರ್ಷ ಇರ್ತಾರಂತೀರಿ ಸರ್ ಸಿದ್ದರಾಮಯ್ಯನವರು? ಬದಲಾವಣೆ ಆಗಲ್ಲ ಅಂದಮೇಲೆ ಅದರ ಅರ್ಥ ಏನು? 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ನಂದೊಂದು ಮನವಿ, ಇದನ್ನು ಮುಖ್ಯಮಂತ್ರಿಗಳ ಚರ್ಚೆ ಬಗ್ಗೆ ಪಕ್ಷ ಆಗಲಿ, ನಮ್ಮ KPCC ಅಧ್ಯಕ್ಷರಾಗಲಿ, ನಮ್ಮ ಹೈಕಮಾಂಡ್ ಆಗಲಿ ಅವ್ರು ಹೇಳದೆ ಹೊರ್ತು ಇದು ಮಾಧ್ಯಮದಲ್ಲಿ ಚರ್ಚೆ ಮಾಡಿದ್ರಾಗ ಅರ್ಥ ಇರಲ್ಲ. ಈಗ ಭಾಳಷ್ಟು ಸಮಸ್ಯೆಗಳದಾವೆ. ಮಾಧ್ಯಮಗಳಲ್ಲಿ ವಿನಂತಿ ಮಾಡ್ತೀವಿ, ಏನು ಗೊತ್ತಾ, ಈಗ ನೀವು ಮುಖ್ಯಮಂತ್ರಿಗಳ ಚರ್ಚೆ ಮಾಡೋದು ಬಿಟ್ಟು ರಾಮ್ಜಿ ದಿನ ಗೈಡ್ಲೈನ್ಸ್ ಫಾರ್ಮ್ ಆಗಿಲ್ಲ, ಏನು ಮಾಡಬೇಕಂತ ಬಂದಿಲ್ಲ. ಅದ್ರ ಬಗ್ಗೆ ಮಾಧ್ಯಮ ಯಾಕೆ ಚರ್ಚೆ ಮಾಡಲ್ಲ? ಈಗ ಬೇಸಿಗೆಯಲ್ಲಿ ಜನ ಖಾಲಿ ಅದಾರ, ಉದ್ಯೋಗ ಇಲ್ಲ. ನರೇಗಾ ಯೋಜನೆಗೆ ಈಗಾಗಲೇ ಜನ ಕೆಲಸ ಮಾಡೋಕ್ಕೆ ಹೋಗ್ತಾಯಿತ್ತು. ಇದನ್ನ ಯಾಕೆ ಮಾಧ್ಯಮ ಚರ್ಚೆ ಮಾಡಲ್ಲ? ಈಗ ಗ್ಯಾಸಿನ ಸಮಸ್ಯೆನೂ ಇನ್ನೂ ಜೋರಾಗತ್ತಂತ. ಗ್ಯಾಸಿನ ಸಮಸ್ಯೆನೂ ಭಾಳಷ್ಟು ಮುನಿಯಪ್ಪನವರೇ ಹೇಳಿರ್ತಕ್ಕಂಥದ್ದು ಸರ್. ಗ್ಯಾಸಿನ ಸಮಸ್ಯೆ ಜೋರಾಗುತ್ತಾ, ಪೆಟ್ರೋಲ್ ಬೆಲೆ ಏರಿಕೆ ಆಗುತ್ತಾ, ಗ್ಯಾಸ್ ಏರಿಕೆ ಆದ ತಕ್ಷಣ ದಿನನಿತ್ಯ ಬಳಸ್ತಕ್ಕಂಥ ಪದಾರ್ಥಗಳ ಬೆಲೆ ಏರಿಕೆ ಆಗುತ್ತಾ, ಇದ್ರ ಬಗ್ಗೆ ಮಾಧ್ಯಮಗಳು ಚರ್ಚೆ ಮಾಡಲಿ. ಸರ್ಕಾರ ಕಣ್ಣು ತೆರೆಸಂತ ಕೆಲಸ ಮಾಡಲಿ. ತರಾತುರಿ ಒಳಗೆ ಮಹಿಳಾ ಬಿಲ್ಲನ್ನು ಪಾಸ್ ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು. ಈಗ ಅದರಲ್ಲಿ ಮಹಿಳಾ ಬಿಲ್ ಈಗಾಗಲೇ ಮಾಡ್ತೀವಿ ಅಂತ 29ಕ್ಕೆ ಜಾರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ರು. ಈಗ ಬರುತ್ತೆ, ಅದು ಬಂದು ಹೊತ್ತಿನಾಗ ಏನೇನು ಮಾಡ್ತಾ ಇದ್ದಾರೆ, ಯಾವ ರೀತಿ ತಿದ್ದುಪಡಿ ಮಾಡ್ತಾರೆ ಅಂತ ನೋಡ್ಕೊಂಡ್ಬಿಟ್ಟು ಮಾತಾಡ್ತೀನಿ. ಸರ್, ಇನ್ನೊಂದು ಕಡೆ ಈಗ